ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಲ್ಲ, ನಮ್ಮ ಕಿರಣ 2-3 ದಿನದಿಂದ ಮನೆ ಕಡೆಗೆ ಬಂದಿರೋಲ್ಲ, ಯಾಕೆ? ಬಂದು ಮಾತಾಡ್ಸ್ಬೇಕಿತ್ತಲ್ಲ. ನಾನು ನೋಡು ಎಷ್ಟು ತಲೆ ಕೆಡಿಸ್ಕೊಂತೀನಿ. ಒಂದು ಫೋನ್ ಮಾಡಿದ್ರೆ ಆಗ್ತಿತ್ತಪ್ಪ. ಎತ್ತಪ್ಪನು ಎತ್ತಲ್ಲ, ಇದಾಕ ಫೋನ್ ಎತ್ತುತ್ತಿಲ್ವಲ್ಲ, ಎಲ್ಲೋ ಏತಯ್ಯಾನ. ಯಾಕ ಫೋನ್ ಎತ್ತುತ್ತಿಲ್ಲ? ಅವ್ರ ಮಂತಕ್ಕೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಲಕ್ಷ್ಮತ್ತೆ, ಲಕ್ಷ್ಮತ್ತೆ, ಬಾ ಚಿಂಟು. ಏನ್ ಚಿಂಟು, ನಮ್ಮ ಮನೆ ಕಡೆಗೆ ಬರ್ದಂಗೆ ಆಗ್ಬಿಟ್ಟೆ. ಏನ್ ಅಷ್ಟೊಂದು ಬಿಸಿ? ಗುಂಡಜ್ಜಿ ಏನ್ ಮಾಡ್ದೈತೆ? ಹಂಗೆ ಅಜ್ಜಿ ಮನೆ ಕಣಿತೆ, ಯಾಕ ಹುಷಾರಿಲ್ಲ, ಮನೆ ಕಣೈತಿ. ಊಟ ಮಾಡಿ ಬಾ. ಊಟ ಮಾಡಿದೆ. ನಮ್ಮ ಅಜ್ಜಿ ಮುದ್ದೆನೂ ಸಾರು ಮಾಡಿತ್ತು. ಯಾಕೆ ನಮ್ಮ ಮನೆ ಕಡೆ ಬಂದೇ ಇಲ್ಲ, ಅದಕ್ಕೆ ಏನ್ ಮಾಡ್ತಾನಂತ ನೋಡ್ಕೊಂಡಂತ ಬಂದೆ. ಅಯ್ಯೋ ಪಾಪ, ಅವನಿಗೂ ಹುಷಾರಿಲ್ಲ ಕಣೋ, ಮಲಿಕ ಬಿಟ್ಟಾನೆ. ಏನ್ ಹುಷಾರಿಲ್ಲತ್ತೆ? ಯಾಕೆ ಬೇದಿ ಆಗ್ತೈತೆ ಅಂತ ನೆನ್ನೆಗಿಂದ ಮನೆ ಕೆಣೈತಪ್ಪ ಹುಡುಗ. ನಾನು ಮೆಂತ್ಯ ಕಾಳು ಎಲ್ಲ ಕೊಟ್ಟೆ, ನುಂಗ್ಸಿದೀನಿ, ಇನ್ನು ಕಡಿಮೆನೇ ಆಗಿಲ್ಲ. ಬೇದಿ ಮಾತ್ರ ತಂದು ಕೊಡ್ಬೇಕು, ಇನ್ನಿಲ್ಲ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಅಯ್ಯೋ ಪಾಪ, ಭಾನುವಾರ ಎಲ್ಲ ಚಿಕನ್ ಚೆನ್ನಾಗಿ ತಿಂದು ಏನೋ ಹೋಗಿ ಮಾತಾಡ್ಸೋಗು. ಸರಿ ಆತೆ. ಅಯ್ಯೋ ಪಾಪ, ಹೆಂಗ್ ಮನೆ ಕೇಳೈತಿ. ಕಿರಣ, ಕಿರಣ, ಹೇಳು ಚಿಂಟು, ಯಾಕಲ್ಲ ಬೇದಿ ಆಯ್ತು ನಿನಗೆ? ಗೊತ್ತಿಲ್ಲ ಕಣು, ನೆನ್ನೆಗಿಂದ ಬೇದಿ ಸಾಕಾಗೈತಿ, ಸುಸ್ತಾಯ್ತು ನನಗೆ. ಹಂಗು ನಮ್ಮಮ್ಮ ಮೆಂತ್ಯ ಕಾಳು ಕೊಟ್ಟಿತ್ತು, ನುಂಗೆ ಮಾತು ತಂದು ಕೊಡ್ತೀನಿ ಅಂತ ಹೇಳೈತಿ. ಆಗ್ಲಾಗ್ಲ ಹೋಗ್ತೀನಿ ಕಣೋ ಬೇದಿಗೆ. ನಮ್ಮ ಮನೆಯೆಲ್ಲ ಚಿಕನ್ ಚೆನ್ನಾಗಿ ತಿಂದೆ ಭಾನುವಾರ. ಯಾರ್ದು ಕಂಡಿತ್ತೋ ಏನೋ ಪಾಪ ನಿಂಗೆ. ಇನ್ಯಾರಿದ್ರು, ನೀನೆ ತಾನೇ ಇದ್ದಿದ್ದಲ್ಲಿ. ಬಾಬಾ, ಇಷ್ಟು ದಿನ ಹೊಟ್ಟೆ ನೋವು ಬರ್ಲಿಲ್ಲ, ಇವಾಗ ನಿಂಗೆ ಹೊಟ್ಟೆ ನೋವು ಬತ್ತಿತ್ತಲ್ಲೇ. ಎಷ್ಟು ದಿನ ಉಣ್ಬೇಕಾದ್ರೆ ನಾನು ಇರ್ತಿದ್ದೆ, ಆವಾಗ ಹೊಟ್ಟೆ ನೋವು ಬಂದಿಲ್ಲ ನಿನಗೆ. ಚಿಕನ್ ತಿನ್ಬೇಕಾದ್ರೆ ಮಾತ್ರ ನೋಡಿದ್ವಿ, ನಿಂಗೆ ಹೊಟ್ಟೆ ನೋವು ಬಂದ್ಬಿಡೋದಲ್ಲ. ಬಿಡು ಬಿಡು, ನಂಗೆ ಸಖತ್ತು ಸಿಟ್ಟು ಬರ್ತೈತಿ, ಮತ್ತೀಗ ಬೇಜಾರು ಆಗ್ತೈತಿ. ನೀನು ಅಂದಿದ್ದ ಮಾತು ನನಗೆ ಹಾರ್ಟಿಗೆ ಟಚ್ ಆಯ್ತು ಗೊತ್ತಾ? ಆದ್ರೂ ಎಂತ ಮಾತಂದ್ಬಿಟ್ಟು. ಲೋಲು, ನಾನು ತಮಾಷೆ ಕಣ ಅಂದಿದ್ದು, ತಮಾಷೆಗೆ ಅಂದು ಸೀರಿಯಸ್ ಆಗಂದ. ನಾನು ಅಲ್ಲಿಂದ ಬಂದೆ. ಯಾಕ ಕಿರಣ ಬಂದಿಲ್ಲ, ಮಾತಾಡ್ಸಿಲ್ಲ ಅಂತಂದು ಫೋನ್ ಮಾಡಿದೆ, ಫೋನ್ ಎತ್ತಿಲ್ಲ. ಬಂದ್ರೆ ನಿನ್ನಾಗ ಒಳ್ಳೆ ಮಾತೆ ಅಂತೆ ಬಿಡು. ಇನ್ನೆಂದು ನಾನು ಉಣ್ಬೇಕಾದ್ರೆ ಬರಲ್ಲ ಕಣು. ಲೋ, ತಮಾಷೆ ಕಣ್ಲ ಅಂದಿದ್ದ. ಬಿಡು ಬಿಡು, ನೋಡಿ ಇನ್ನೊಂದ್ಸಲಿ ನಾನು ಬರಲ್ಲ. ನೀನು ಉಣ್ಬೇಕಾದ್ರೆ ನಾನು ಹತ್ರ ನೋಡೋದು ಇಲ್ಲ. ಲೋ ಚಿಂಟು, ತಮಾಷೆ ಕಣ್ ಅಂದಿದ್ದು ಅವಾಗ. ಅಯ್ಯೋ, ತಮಾಷೆಗಂದ್ರೆ ಸೀರಿಯಸ್ ಮಾಡ್ಕೊಂಡು ಹೋಗ್ತಾನಲ್ಲಪ್ಪ, ಇವನಿಗೆ ಹೆಂಗ್ ಸಮಾಧಾನ ಮಾಡೋದು? ನಾನು ಸಮಾಧಾನ ಮಾಡೋಣ ಅಂದ್ರೆ ನಂಗೆ ಎದ್ದಳಕ್ಕೆ ಆಗ್ತಿಲ್ಲ, ಅಷ್ಟೊಂದು ಸುಸ್ತಾಗೈತಿ. ಏನು ಮಾಡೋದು? ಇವತ್ತು